ಇರಾನ್ ಮೇಲಿನ ಯುದ್ಧವನ್ನ ಇಸ್ರೇಲ್ ತೀವ್ರಗೊಳಿಸಿದೆ. ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಇವತ್ತಿಗೆ 6ನೇ ದಿನ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧಕ್ಕೆ. ಟೆಹರಾನ್ ಶಸ್ತ್ರಾಸ್ತ್ರ ಉತ್ಪಾದನಾ ನೆಲೆಯ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ನ ರಾಜಧಾನಿ ಟೆಹರಾನ್ನ ಮತ್ತೊಂದು ತೈಲ ಘಟಕಕ್ಕೆ ಡ್ರೋನ್ ಸ್ಟ್ರೈಕ್ ಮಾಡಿದೆ. ಈವರೆಗೆ ಇರಾನ್ನಲ್ಲಿ 230 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 1250 ಮಂದಿ ಗಾಯಗೊಂಡಿದ್ದಾರೆ. ಸಮರ ಮತ್ತಷ್ಟು ತೀವ್ರತೆಯ ಸಂದೇಶವನ್ನ ರವಾನಿಸಿದೆ ಇಸ್ರೇಲ್. ಇವತ್ತು ಬೆಳಗಿನ ಜಾವವೂ ಕೂಡ ಸುಮಾರು 2 ಗಂಟೆಗಳ ಕಾಲ ಎರಡೂ ದೇಶಗಳ ನಡುವೆ ಮಿಸೈಲ್ಗಳ ಸುರಿಮಳೆಯಾಗಿದೆ. ಮಿಸೈಲ್ಗಳನ್ನ ಬಳಸಿ ತೀವ್ರ ಸ್ವರೂಪದ ಯುದ್ಧವನ್ನ ಮಾಡಲಾಗಿದೆ. ಇರಾನ್ ಕಡೆಯಿಂದಾನೂ ಮಿಸೈಲ್ಗಳು ಹಾರಿದ್ದಾವೆ, ಇಸ್ರೇಲ್ ಕಡೆಯಿಂದಾನೂ ಮಿಸೈಲ್ಗಳು ಹಾರಿದ್ದಾವೆ. ಪ್ರಮುಖವಾಗಿ ಇರಾನ್ನ ತೈಲ ಘಟಕ ಮತ್ತೊಂದು ತೈಲ ಘಟಕವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್ನಲ್ಲಿರುವಂತಹ ತೈಲ ಘಟಕದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೊನ್ನೆಯೂ ಕೂಡ ತೈಲ ಘಟಕವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಇವತ್ತು ಮತ್ತೆ ಇರಾನ್ನ ಮತ್ತೊಂದು ತೈಲ ಘಟಕ ಧಗಧಗಿಸಿ ಹೊತ್ತಿ ಉರಿತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇರಾನ್ನಲ್ಲಿ ಪ್ರಮುಖವಾಗಿ ಅವರ ನ್ಯೂಕ್ಲಿಯರ್ ವೆಪನ್ಗಳನ್ನ ತಯಾರು ಮಾಡ್ತಾ ಇರುವಂತಹ ಸೈಟ್ಗಳು, ಜೊತೆಗೆ ಅವರ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಏನಿದೆ, ಅವರ ಮಿಸೈಲ್ ತಯಾರಿಕಾ ಫ್ಯಾಕ್ಟರಿ, ಇವುಗಳನ್ನೇ ಗುರಿಯಾಗಿಸಿ ಅವರ ಶಸ್ತ್ರಾಸ್ತ್ರ ತಯಾರಿಕಾ ಫ್ಯಾಕ್ಟರಿ, ಸಂಗ್ರಹಗಾರ, ಅವುಗಳನ್ನ ಗುರಿಯಾಗಿಸಿ ಇಸ್ರೇಲ್ ಕಂಟಿನ್ಯೂಸ್ ಆಗಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್ನ ಮೇಲೆ. ಇರಾನ್ನಿಂದಾನೂ ಪ್ರತಿ ದಾಳಿ ನಡೀತಾ ಇದೆ ಮಿಸೈಲ್ಗಳನ್ನ ಬಳಸಿ. ಬಟ್ ಇಸ್ರೇಲ್ ಗುರಿಯಾಗಿಸಿರೋದು ನೇರವಾಗಿ ಅವರ ಮಿಲಿಟರಿ ಇನ್ಸ್ಟಾಲೇಷನ್ಸ್ಗಳ ಮೇಲೆ. ಈಗ ಮತ್ತೊಂದು ಆಯಿಲ್ ಘಟಕ, ತೈಲ ಘಟಕ ಸ್ಫೋಟವಾಗಿದೆ ಇಸ್ರೇಲ್ನ ದಾಳಿಯ ಕಾರಣಕ್ಕಾಗಿ. ಇರಾನ್ನ ಸೋಲ್ ಆರ್ಥಿಕತೆಯ ಪ್ರಮುಖ ಅಸ್ತಿತ್ವ ಇರೋದೇ ತೈಲ ಪೂರೈಕೆಯಲ್ಲಿ. ಜಗತ್ತಿಗೆ ತೈಲ ಪೂರೈಕೆಯನ್ನ ಮಾಡ್ತಾನೆ ತನ್ನ ಆರ್ಥಿಕತೆಯನ್ನ ಗಟ್ಟಿ ಮಾಡಿಕೊಂಡಂತಹ ದೇಶ ಇರಾನ್. ಆದ್ರೆ ಇಸ್ರೇಲ್ನ ಈ ದಾಳಿ, ಅದರಲ್ಲೂ ಪ್ರಮುಖವಾಗಿ ಆಯಿಲ್ ಘಟಕಗಳನ್ನೇ ಗುರಿಯಾಗಿಸಿ ಮಾಡ್ತಾ ಇರುವಂತಹ ದಾಳಿ, ಆ ದೇಶಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.